ಹೆಲೋ ನಮಸ್ತೆ. ಇವತ್ತು ನಾನು ನಿಮಗೆ ಬೃಹದೀಶ್ವರ ಟೆಂಪಲ್ ತಂಜಾವೂರಲ್ಲಿರುವಂತಹ ಈ ಟೆಂಪಲ್ನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಮ್ಮ ಗಣೇಶನಿಗೆ ನಮಸ್ಕರಿಸೋಣ. ನೋಡಿ, ಈಗ ನಾವು ಟ್ರಾವೆಲ್ ಮಾಡ್ತಾ ಇರೋದು ತಂಜಾವೂರಿಗೆ. ಸೊ ಇಲ್ಲಿಂದಲೇ ಟ್ರಾವೆಲ್ ಮಾಡ್ತಾ ಇರುವಾಗಲೇ ತುಂಬ ಬ್ಯೂಟಿಫುಲ್ ಆದಂತಹ ಸ್ಟ್ರಕ್ಚರ್ ಕಾಣ್ತಾ ಇದೆ ಟೆಂಪಲ್ ಇದು. ಇಲ್ಲಿಂದ ನೋಡುವಾಗಲೇ ಎಷ್ಟು ಖುಷಿ ಅನ್ನಿಸ್ತದೆ ಅಂದರೆ, ನೀನು ಅಲ್ಲಿ ಹೋದ್ಮೇಲೆ ಎಷ್ಟು ಖುಷಿಯಾಗಿರ್ಬೋದು. ನಾನು ಗೂಗಲ್ ಮಾಡ್ಕೊಂಡು ಹೋಗಿದ್ದೆ, ಹೇಗೆ ಅದರದ್ದು ಏನು ವಿಶೇಷತೆ ಅಂತೆಲ್ಲ. ಅಲ್ಲಿ ಹೋದಾಗ ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ ಅದ್ರ ಬಗ್ಗೆ ತಿಳಿದಿದ್ದಾಗ ನಿಮಗೂ ಕೂಡ ನಾನು ತಿಳಿಸ್ತೀನಿ. ಶಾರ್ಟಾಗಿ ತಿಳಿಸ್ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ಟೆಂಪಲ್ನ ವ್ಯೂವನ್ನು ನೀವು ನೋಡ್ತಾ ಹಾಗೆ ಇದರ ಸ್ಟೋರಿಯನ್ನು ನೀವು ತಿಳ್ಕೊಳ್ಳಿ. ಈ ಟೆಂಪಲಿಗೆ ಬೃಹದೀಶ್ವರ ಟೆಂಪಲ್ ಅಂತ ಕರೀತಾರೆ, ಹಾಗೆಯೇ ರಾಜರಾಜೇಶ್ವರಂ ಅಂತಲೂ ಕರೀತಾರೆ. ಇದು ತಮಿಳುನಾಡಿನಲ್ಲಿರುವಂತಹ ತಂಜಾವೂರಿನಲ್ಲಿ ಇರುವಂಥದ್ದು. ಹಾಗೆ ವಿಶ್ವದಲ್ಲೇ ಸಂಪೂರ್ಣವಾಗಿ ಬೆಣಚು ಶಿಲೆ ಅಂತ ಕರೀತೇವೆ. ಅಂದರೆ ಗ್ರಾನೈಟಿನಲ್ಲಿ ಮಾಡಿರುವಂತಹ ಇದು ಕಂಪ್ಲೀಟ್ ಟೆಂಪಲ್ ಏನು ಸ್ಟ್ರಕ್ಚರ್ ಇದ್ದಾವೆ ಕಂಪ್ಲೀಟ್ ಇದು ಗ್ರಾನೈಟಿನಿಂದ ಮಾಡಿರುವಂಥದ್ದು. ಹಾಗೆ ಅರಸರ ಆಳ್ವಿಕೆಯ ಸಮಯದಲ್ಲಿ ವಿಶ್ವಕರ್ಮರಿಂದ ನಿರ್ಮಿತವಾದಂತಹ ಅತ್ಯಂತ ಸೂಕ್ಷ್ಮ ಕಲಾ ಪ್ರಕಾರವಾಗಿದೆ ಇದು. ಹಾಗೆ ಇದು ವಿಶೇಷತೆ ಏನು ಅಂತಂದರೆ, ವಿಶ್ವದಲ್ಲಿಯೇ ಇದು ತನ್ನ ಸುಂದರ ಶಿಲ್ಪಕಲೆಗೆ ಹೆಸರಾಗಿರುವಂಥದ್ದು. ಈ ಟೆಂಪಲನ್ನು ಕಟ್ಟಿದ್ದು ಯಾರ ಸ್ಮರಣಾರ್ಥಕವಾಗಿ ಅಂತಂದರೆ ರಾಜರಾಜ ಚೋಳ. ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಓದಿರುವಂಥದ್ದು, ಈಗ ನೋಡುವಂತಹ ಭಾಗ್ಯ ಸಿಕ್ಕಿದೆ. ಸೊ ರಾಜರಾಜ ಚೋಳ ಇವರ ಸ್ಮರಣಾರ್ಥಕವಾಗಿ ಇದು ಕಟ್ಟಿರುವಂತಹ ವಾಸ್ತುಶಿಲ್ಪ. ಹಾಗೆ ಇದನ್ನು ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಅಂತಲೂ ಕರೀತಾರೆ. ಹಾಗೆ ಈ ದೇವಾಲಯ 16ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂಥದ್ದು. ಇನ್ನೊಂದು ವಿಶೇಷತೆ ಏನು ಅಂತಂದರೆ 66 ಮೀಟರ್ ಎತ್ತರವಾದಂತಹ ಕಳಶ ಇಲ್ಲಿ ಅಂದರೆ ಗೋಪುರ ನಿರ್ಮಾಣವಾಗಿರುವಂಥದ್ದು. ಅದು ಕೂಡ ಕಂಪ್ಲೀಟಾಗಿ ಗ್ರಾನೈಟಲ್ಲೇ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಅತ್ಯಂತ ಎತ್ತರವಾದಂತಹ ಶಿವಲಿಂಗ ಇರುವ ಟೆಂಪಲ್ ಆಗಿದೆ ಇದು. ಇಲ್ಲಿ ಫೋಟೋ ಹಾಕಿರ್ತೇನೆ ನಾನು, ನೀವು ಒಬ್ಸರ್ವ್ ಮಾಡಿ. ಡೋರಿಗಿಂತ ಎತ್ತರವಾಗಿರುವಂತಹ ಶಿವಲಿಂಗ ಇದೆ. ಸೊ ಅಷ್ಟು ಖುಷಿ ಅನ್ನಿಸ್ತದೆ ನೋಡುವಾಗಲೇ. ಹಾಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಈ ಟೆಂಪಲ್ನ ಎದುರುಗಡೆ ಒಂದು ನಂದಿ ಇದೆ. ಆ ನಂದಿ ಕೂಡ ಒಂದೇ ಕಲ್ಲಿನಿಂದ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಇಡೀ ದೇವಾಲಯವನ್ನು ಈ ಗ್ರಾನೈಟ್ ಕಟ್ಟಲಿಕ್ಕೆ ಎಲ್ಲಿಂದ ಯೂಸ್ ಮಾಡಿದ್ರು ಅಂತಂದರೆ, ಅಲ್ಲೇ ಲೋಕಲಾಗಿ ಎಲ್ಲೂ ಸಿಗದಂತಹ ಕಲ್ಲು ಇದು. ಆ ಟೈಮಲ್ಲೇ 16ನೇ ಶತಮಾನದಲ್ಲಿಯೇ ದೂರದಿಂದ ಆ ಗ್ರಾನೈಟನ್ನು ತೊಗೊಂಡು ಬಂದು, ಆವಾಗ ಯಾವ ಟೆಕ್ನಾಲಜಿ ಇರಲಿಲ್ಲ, ಏನಿರಲಿಲ್ಲ. ಅಂಥ ಟೈಮಲ್ಲೇ ಆ ಗ್ರಾನೈಟನ್ನು ಅಲ್ಲಿಂದ ತೊಗೊಂಬಂದು ಇಂಥ ತಂಜಾವೂರಿನಲ್ಲಿ ಈ ದೇವಾಲಯವನ್ನು ಕಟ್ಟಿದ್ದಾರೆ. ಹಾಗೆಯೇ ಇದು 2010ಕ್ಕೆ ಈ ಟೆಂಪಲಿಗೆ 1000 ವರ್ಷವನ್ನು ಪೂರೈಸಿದೆ. ನೀವು ಕೂಡ ತಮಿಳುನಾಡಿಗೆ ಟ್ರಾವೆಲ್ ಮಾಡುವಾಗ ಈ ತಂಜಾವೂರಿಗೆ ಭೇಟಿ ಕೊಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.